ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕ್ರಿಸ್ತನಲ್ಲಿ ಪ್ರಿಯರೇ, ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಅರ್ಪಿಸುತ್ತಾ ಈ ವಾರದ ಧ್ಯಾನಕ್ಕಾಗಿ ನಾವು ಹೋಗೋಣ. ಈ ವಾರದ ಧ್ಯಾನಕ್ಕಾಗಿ ಯೆರೆಮೀಯ ಪ್ರವಾದಿಯ ಪುಸ್ತಕ 32ನೇ ಅಧ್ಯಾಯ 27ನೇ ವಾಕ್ಯವನ್ನು ನಾವು ಓದೋಣ. ಯೆರೆಮೀಯ 32:27. ಜೆರೆಮಿಯಾ ಚಾಪ್ಟರ್ 32 ವರ್ಸ್ 27. ಇಗೋ, ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದದುಂಟು. ಆಮೆನ್, ಹಲ್ಲೆಲೂಯಾ. ದೇವರು ಹೇಳುವಂತ ಒಂದು ಮಾತಾಗಿದೆ. ಅವನು ಯೆರೆಮೀಯ ಪ್ರವಾದಿಯ ಬಳಿಯಲ್ಲಿ ದೇವರು ಹೇಳುವಂತ ಮಾತಾಗಿದೆ. ಇದು ಯೆರೆಮೀಯನ ಕೆಲವೊಂದು ವಿಷಯಗಳನ್ನು ಯೆರೆಮೀಯ ದೇವರ ಬಳಿಯಲ್ಲಿ ಮೊರೆ ಇಟ್ಟಾಗ ಆತನಿಗೋಸ್ಕರ ದೇವರು ಹೇಳುವಂತ ಮಾತಾಗಿದೆ. ಯಾರ್ಯಾರು ದೇವರಲ್ಲಿ ಮೊರೆ ಇಡುತ್ತಾರೋ, ಅವರ ಕಷ್ಟಗಳನ್ನು, ಅವರ ಪ್ರಯಾಸಗಳನ್ನು, ವೇದನೆಗಳನ್ನೆಲ್ಲ ದೇವರ ಬಳಿಯಲ್ಲಿ ಅರಿಕೆ ಮಾಡುತ್ತಾರೋ, ಅವರ ಬಳಿಯಲ್ಲಿ ದೇವರು ಮಾತನಾಡುವ ದೇವರಾಗಿದ್ದಾನೆ. ಯಾಕಂದ್ರೆ ದೇವರಿಂದ ಅಸಾಧ್ಯವಾದ ಕಾರ್ಯಗಳು ಯಾವುದೂ ಇಲ್ಲ. ಅನೇಕ ಕಾರ್ಯಗಳನ್ನು ನಾವು ಸಾಧಿಸಿಕೊಳ್ಳೋದಕ್ಕೆ ನೆನೆಸಿಕೊಳ್ಳುತ್ತೇವೆ, ಪ್ರಯತ್ನ ಮಾಡುತ್ತೇವೆ. ಅದು ಯಾವುದು ಅಸಾಧ್ಯವಾದಾಗ ನಾವು ದೇವರ ಸಮ್ಮುಖದಲ್ಲಿ, ದೇವರ ಕರದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವುದಾದರೆ ಖಂಡಿತವಾಗಲೂ ಅಸಾಧ್ಯಗಳನ್ನು ಸಾಧ್ಯ ಮಾಡುವ ದೇವರು ನಮ್ಮ ಕಾರ್ಯಗಳನ್ನೆಲ್ಲವನ್ನು ಸಾಧ್ಯ ಮಾಡಿ ನಮ್ಮನ್ನು ಮುಂದೆ ಅನುಗ್ರಹಿಸಿ ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಆತನಿಂದ ಅಸಾಧ್ಯ ಯಾವುದೂ ಇಲ್ಲ. ಮನುಷ್ಯನಿಂದ ಅಸಾಧ್ಯ, ಆದರೆ ದೇವರಿಂದ ಯಾವುದು ಅಸಾಧ್ಯವಿಲ್ಲ. ಹಲ್ಲೆಲೂಯಾ. ಆತನ ಬಳಿಯಲ್ಲಿ ಕೇಳುವಂತ ಎಲ್ಲರನ್ನೂ ಅನುಗ್ರಹಿಸುವ ದೇವರು ಮಾತ್ರವಲ್ಲ, ಅವರ ಅಸಾಧ್ಯಗಳನ್ನು ಎಲ್ಲವನ್ನು ಸಾಧ್ಯ ಮಾಡಿ ಅವರನ್ನು ಮತ್ತೆ ಬೇರೆ ಜನರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸುವ ದೇವರಾಗಿದ್ದಾನೆ. ಈ ಬೆಳಗಿನ ಸಮಯದಲ್ಲಿ ನಾವು ದೇವರ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಕರ್ತನೇ, ನನ್ನ ಅನೇಕ ವಿಧವಾದ ಕಾರ್ಯಗಳನ್ನು ನನಗೆ ಸಾಧನೆ ಮಾಡುವುದಕ್ಕೆ ಸಾಧಿಸಿಕೊಡುವುದಕ್ಕೆ ನನಗೆ ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ನಿನ್ನ ಕರದಲ್ಲಿ ಒಪ್ಪಿಸುತ್ತೇನೆ, ನೀ ನನಗೆ ಸಾಧ್ಯ ಮಾಡಿಕೊಡಪ್ಪ ಎಂಬುದಾಗಿ ದೇವರ ಬಳಿಯಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ. ಎಲ್ಲರೂ ತಲೆಗಳನ್ನು ಬಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಕರ್ತನ ತಂದೆಯೇ ಯೆಹೋವೇ, ನೀನು ನಮ್ಮನ್ನು ಅನುಗ್ರಹಿಸುವ ದೇವರಪ್ಪ. ನಮ್ಮ ಎಲ್ಲ ಅಸಾಧ್ಯವಾದ ಕಾರ್ಯಗಳನ್ನು, ನಮ್ಮಿಂದ ಅಸಾಧ್ಯವಾದ ಎಲ್ಲ ಕಾರ್ಯಗಳನ್ನು ಕರ್ತನೇ ನೀ ನಮಗೋಸ್ಕರ ಸಾಧ್ಯ ಮಾಡಿಕೊಡುವ ದೇವರಪ್ಪ. ಹಲ್ಲೆಲೂಯಾ. ಆದ್ದರಿಂದ ಕರ್ತನೇ, ಈ ಬೆಳಗಿನ ಸಮಯದಲ್ಲಿ ನಿನ್ನ ವಶದಲ್ಲಿ ನಮ್ಮನ್ನು ಒಪ್ಪಿಸುತ್ತೇವೆ ಕರ್ತನೇ. ಸ್ತೋತ್ರ. ಈ ವಾರವೆಲ್ಲ ನಮ್ಮ ಒಂದೊಂದು ಕಾರ್ಯಗಳನ್ನು ಸಾಧ್ಯ ಮಾಡಿಕೊಟ್ಟು ನಮ್ಮನ್ನು ಅನುಗ್ರಹಿಸಿ ಮತ್ತೊಬ್ಬರ ಮುಂದೆ ಕರ್ತನೇ ಹಲ್ಲೆಲೂಯಾ ನಾಚಿಕೆ ಪಡದೆ, ಲಜ್ಜೆಗೊಳಗಾಗದೆ ನಮ್ಮನ್ನು ಸಾಕ್ಷಿಗಳಾಗಿ ನಿಲ್ಲಿಸಬೇಕಾಗಿ ಪ್ರಾರ್ಥಿಸುತ್ತೇವೆ ಕರ್ತನೇ. ಸ್ತೋತ್ರ. ಹಲ್ಲೆಲೂಯಾ. ನಾವು ಒಂದು ಕಾರ್ಯಗಳನ್ನು ನೆನೆಸಿಕೊಳ್ಳುತ್ತೇವೆ, ಆದರೆ ಅದನ್ನು ಸಾಧಿಸಿ ಹಲ್ಲೆಲೂಯಾ ಕರ್ತನೇ ನಡೆಸುವುದಕ್ಕೆ ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಆದರೆ ನಿನ್ನಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ಈ ವಾಕ್ಯದ ಮುಖಾಂತರ ನಾವು ಕರ್ತನೇ ಕೇಳಿದ್ದೇವಪ್ಪ. ಅದನ್ನು ಕರ್ತನೇ ಧ್ಯಾನಿಸಿ ನಿನ್ನ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿ ಕೊಡ್ತಿದ್ದೇವಪ್ಪ. ಈ ವಾರವೆಲ್ಲ ನಮ್ಮ ಒಂದೊಂದು ಕಾರ್ಯಗಳನ್ನು ನೀನು ಸಾಧಿಸಿಕೊಟ್ಟು ನಮ್ಮನ್ನು ಅನೇಕರ ಮುಂದೆ ಸಾಕ್ಷಿಗಳಾಗಿ ನಿಲ್ಲುವಂತೆ ನಮಗೆ ಕೃಪೆ ಮಾಡು ಕರ್ತನೇ. ಸ್ತೋತ್ರ. ನಮ್ಮನ್ನು ಅನುಗ್ರಹಿಸು. ಹಲ್ಲೆಲೂಯಾ. ನಿನ್ನ ಹಲ್ಲೆಲೂಯಾ ವಾಕ್ಯಗಳನ್ನು ಅನುಸರಿಸಿ ನಡೆಯುವಂತೆ ಕರ್ತನೇ ಹಲ್ಲೆಲೂಯಾ ನಮಗೆ ಕೃಪೆ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಹಲ್ಲೆಲೂಯಾ. ಎಲ್ಲವನ್ನು ಸಾಧಿಸಿ ಕೊಡುವ ದೇವರ ಕರದಲ್ಲಿ ನಮ್ಮನ್ನು ಸಮರ್ಪಿಸುತ್ತೇವೆ, ಒಪ್ಪಿಸಿಕೊಡುತ್ತಿದ್ದೇವೆ. ಅನುಗ್ರಹಿಸು, ಕೃಪೆಗಳಿಂದ ತುಂಬಿಸಿ ನಡೆಸು. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೆನ್. ಹಲ್ಲೆಲೂಯಾ. ಈ ವಾಕ್ಯಗಳಿಂದ ದೇವರು ಒಬ್ಬರನ್ನು ಅನುಗ್ರಹಿಸಲಿ. ಹಲ್ಲೆಲೂಯಾ.